ನಾನು ಈ ದಿನ ತುಂಬ ರುಚಿಕರವಾದ ಒಂದು ಮೆಂತೆ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸರಳವಾಗಿ ವೇಗವಾಗಿ ಮಾಡುವಂಥದ್ದು. ಯಾವುದೇ ಮಸಾಲೆ ರುಬ್ಬೋದು ಬೇಡ, ಗರಂ ಮಸಾಲೆ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಬನ್ನಿ ಈಗ ರುಚಿಕರವಾದ ಮೆಂತೆ ಪಲಾವ್ ಮಾಡೋ ರೆಸಿಪಿ ನೋಡ್ತಾ ಹೋಗೋಣ. ಈಗ ಮೆಂತೆ ಪಲಾವ್ ಮಾಡೋಣ. ಒಂದು ಬೌಲು ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. ಅದರ 2 ಪಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರ 1 ಪಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. 2 ಸ್ಪೂನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು 2 ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 3 ಹಾಕ್ಬೋದು ಈರುಳ್ಳಿ. ಈಗ ಮೆಂತ್ಯ ಪಲಾವಿಗೆ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಮತ್ತು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ತೀನಿ. ಈರುಳ್ಳಿ ಯಾವಾಗಲೂ ಹಸಿ ಇರಬಾರ್ದು. ಪಲಾವಿಗೆಲ್ಲ ಬಾಡಿದಾಗ ಅದರ ಟೇಸ್ಟು ಜಾಸ್ತಿ ಇರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಬಾಡಿಸೋಣ. ಈಗ 1/4 ಚಮಚದಷ್ಟು ಅರಿಶಿನ ಹಾಕೋಣ. ಅರಿಶಿನ ರುಚಿ ಪರಿಮಳ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈಗ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಬಾಡಿಸೋಣ. ಈಗ ಬಟಾಣಿ ಹಾಕ್ತೀನಿ. ಹಸಿ ಬಟಾಣಿ ಯಾವಾಗಲೂ ಒಂದು ಸೀಸನಲ್ಲಿ ತಂದಿಟ್ಕೊಂಡು ಬಿಡಿಸಿ ಫ್ರೀಝರಲ್ಲಿ ಇಟ್ಬಿಟ್ರೆ 6 ತಿಂಗಳವರೆಗೂ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. 2 ಸುತ್ತು ಹುರಿಯೋಣ. ಈಗ ಬಸಿ ಹಾಕಿಟ್ಕೊಂಡಿರೋ ಅಕ್ಕಿ ಹಾಕೋಣ. ಅಕ್ಕಿ ಸಹ ಸ್ವಲ್ಪ ಹುರಿಬೇಕು. ರೈಸ್ ಐಟಮ್ ಮಾಡುವಾಗ ಪಲಾವ್ ಅಕ್ಕಿನೇ ಉಪಯೋಗಿಸ್ಬೇಕು. ಆವಾಗ ತುಂಬ ಉದುರಾಗಿ ಬರುತ್ತೆ, ಟೇಸ್ಟು ಇರುತ್ತೆ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ 1/2 ಸ್ಪೂನ್ ಹಾಕ್ತೀನಿ. ನಾನು ಹೆಚ್ಚು ಖಾರ ಮಾಡೋಲ್ಲ, ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀರು 1 ಅಳತೆ ಅಕ್ಕಿಗೆ ನಾನು 2.5 ಪಟ್ಟಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡಬೇಕು ಅಂದರೆ ಒಂದು 1/2 ಸ್ಪೂನು ಈ ನೀರನ್ನು ಕುಡಿದು ನೋಡಿ. ಕಡಿಮೆ ಆದರೆ ಮತ್ತೆ ಹಾಕಿ. ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೆ 1 ಸ್ಪೂನು ಸಿಹಿ ಮೊಸರು ಹಾಕಬೇಕು. ಅದು ರುಚಿನೂ ಕೊಡುತ್ತೆ, ತುಂಬ ಉದುರು ಮಾಡುತ್ತೆ. ನಾನಿಲ್ಲಿ 1 ಸ್ಪೂನು ಸಿಹಿ ಮೊಸರು ಹಾಕಿದ್ದೀನಿ. ಈಗ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡಿ 2 ನಿಮಿಷ ಓಪನ್ನಾಗಿ ಕುದಿಸೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸೋಣ. ನೋಡಿ, ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ರುಚಿಯಾದ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗಿದೆ. ಹೆಚ್ಚು ಖಾರ ಇಲ್ಲ, ಯಾವುದೇ ಮಸಾಲೆ ಪದಾರ್ಥ ಇಲ್ಲ, ಬಹಳ ಬೇಗ ಮಾಡ್ಬೋದು. ಇದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಾಗುತ್ತೆ. ಜರ್ನಿ ಮಾಡಬೇಕಾದ್ರೂ ತಗೊಂಡು ಹೋಗ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಸರಳವಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.